ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡೋ ಯೋಚನೆಯಲ್ಲಿ ಇದ್ದೀರಾ? ಹೊಸ ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಚಿಂತಿಸ್ತಿದ್ದೀರಾ? ಜೊತೆಗೆ ಹೊಸ ಪ್ಯಾನ್ ಕಾರ್ಡ್ ಮಾಡಿಸೋಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ? ದೆನ್ ನಥಿಂಗ್ ಟು ವರಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಮರೆಯದೆ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡೋಕೆ ಈಗ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು. ಹೌದು, ವ್ಯಾಲಿಡ್ ಆದಂಥ ಆಧಾರ್ ಕಾರ್ಡನ್ನು ನೀವು ಹೊಂದಿದರೆ ಕೇವಲ 5 ನಿಮಿಷದಲ್ಲಿ, ಹೌದು ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಇನ್ಸ್ಟಂಟ್ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಅದು ಫ್ರೀಯಾಗಿ, ಯಾವುದೇ ₹1 ಖರ್ಚು ಇರಲಾರದೆ, ಮತ್ತು ನೀವು ಯಾವುದೇ ಸೈಬರ್ ಸೆಂಟರ್ ಅಥವಾ DTP ಸೆಂಟರ್ಗೆ ಹೋಗಲಾರದೆ ಮನೆಯಲ್ಲೇ ಕುಳಿತು ಫ್ರೀಯಾಗಿ ನೀವು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಹೌದು ಫ್ರೆಂಡ್ಸ್, ಯಾವುದೇ ಸೈಬರ್ ಸೆಂಟರ್ ಆಗಲಿ ಅಥವಾ DTP ಸೆಂಟರ್ಗೆ ನೀವು ಹೋಗಲಾರದೆ ಖುದ್ದಾಗಿ ಮನೆಯಲ್ಲಿ ಕುಳಿತುಕೊಂಡು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಮೂಲಕ ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಫ್ರೀಯಾಗಿ ಅಪ್ಲೈ ಮಾಡಬಹುದು. ಅದು ಜಸ್ಟ್ 5 ನಿಮಿಷದಲ್ಲಿ, ಹೌದು ಜಸ್ಟ್ 5 ಮಿನಿಟ್ಸ್ನಲ್ಲಿ ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು ಫ್ರೀಯಾಗಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಹೊಸ ಪ್ಯಾನ್ ಕಾರ್ಡ್ಗೆ ಹೇಗೆ ಫ್ರೀಯಾಗಿ ನೀವೇ ಮನೆಯಲ್ಲಿ ಕುಳಿತುಕೊಂಡು ಅಪ್ಲೈ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ನೀವು ಗೂಗಲ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಬೇಕು. ನೀವು ಗೂಗಲ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟದ ಆಫಿಷಿಯಲ್ ಲಿಂಕ್ ಸಿಗುತ್ತದೆ. ಆ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿನ ಹೋಮ್ ಪೇಜ್ನಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ನಿಮಗೆ ಇನ್ಸ್ಟಂಟ್ ಇ ಪ್ಯಾನ್ ಅಂತ ಆಪ್ಷನ್ ಸಿಗುತ್ತದೆ. ಅದನ್ನು ಕ್ಲಿಕ್ ಮಾಡಬೇಕು. ಇನ್ಸ್ಟಂಟ್ ಇ ಪ್ಯಾನ್ ಆಪ್ಷನನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಗೆಟ್ ನ್ಯೂ ಇ ಪ್ಯಾನ್ ಅಂತ ಆಪ್ಷನ್ ಸಿಗುತ್ತದೆ. ಅದನ್ನು ಕ್ಲಿಕ್ ಮಾಡಬೇಕು. ನೀವು ಗೆಟ್ ನ್ಯೂ ಇ ಪ್ಯಾನ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನ್ಯೂ ಪೇಜ್ ಓಪನ್ ಆಗುತ್ತದೆ. ಆ ನ್ಯೂ ಪೇಜ್ನಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿದ ಮೇಲೆ ಕೆಳಗಡೆ ಇರುವಂತಹ ಚೆಕ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ OTP ವ್ಯಾಲಿಡೇಷನ್ ಮಾಡೋದಕ್ಕೆ ಒಂದು ಚೆಕ್ ಬಾಕ್ಸ್ ಬರುತ್ತದೆ. ಆ ಚೆಕ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಜನರೇಟ್ ಆಧಾರ್ OTP ಅನ್ನ ಕ್ಲಿಕ್ ಮಾಡಿ. ಜನರೇಟ್ ಆಧಾರ್ OTP ಅನ್ನ ಕ್ಲಿಕ್ ಮಾಡಿದ ಮೇಲೆ ಆಧಾರ್ ನಂಬರ್ಗೆ ಲಿಂಕ್ ಮಾಡಿದಂತ ಮೊಬೈಲ್ ನಂಬರ್ಗೆ ನಿಮಗೆ ಒಂದು OTP ಬರುತ್ತದೆ. ಆ OTP ಅನ್ನ ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಮೊಬೈಲ್ಗೆ ಬಂದಂತಹ OTP ಅನ್ನ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಇರುವಂತಹ ಚೆಕ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿ. OTP ನಂಬರ್ ಅನ್ನ ಎಂಟರ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಆಧಾರ್ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತದೆ. ಸೊ ಈ ಪೇಜ್ ಅನ್ನ ನೀವು ಸ್ಕ್ರೋಲ್ ಮಾಡಿದ ಮೇಲೆ ಕೆಳಗಡೆ ನಿಮಗೆ ಐ ಅಕ್ಸೆಪ್ಟ್ ಅನ್ನುವ ಚೆಕ್ ಬಾಕ್ಸ್ ಸಿಗುತ್ತದೆ. ಆ ಚೆಕ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಹೊಸ ಪ್ಯಾನ್ ಕಾರ್ಡ್ಗೆ ನಿಮ್ಮ ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡಿದಿರಿ. ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ರಿಕ್ವೆಸ್ಟ್ ಅನ್ನ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಒಂದು ಎಕ್ನಾಲಜ್ಮೆಂಟ್ ನಂಬರ್ ಜನರೇಟ್ ಆಗುತ್ತದೆ. ಆ ನಂಬರ್ ಅನ್ನ ನೀವು ನೋಟ್ ಮಾಡಿಕೊಳ್ಳಿ. ಸೊ ಫ್ರೆಂಡ್ಸ್, ನಿಮಗೆ ನಿಮ್ಮ ಈ ಪ್ಯಾನ್ ನೆಕ್ಸ್ಟ್ ವಿದಿನ್ 1 ಅವರ್ ದಿಂದ ಮ್ಯಾಕ್ಸಿಮಮ್ 1 ವೀಕ್ ಒಳಗಾಗಿ ಅಲೌಟ್ ಆಗುತ್ತದೆ. ಓಕೆ ಫ್ರೆಂಡ್ಸ್, ಇನ್ಸ್ಟಂಟ್ ಇ ಪ್ಯಾನ್ ಅಪ್ಲೈ ಮಾಡೋದ್ರ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.